ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಮನೆಯಲ್ಲಿ ಹಬ್ಬದ ವಾತಾವರಣ. ಯಾಕೆ ಇಷ್ಟೊಂದು ಸಡಗರ ಸಂಭ್ರಮ ಆಚರಿಸ್ತಾ ಇದ್ದಾರೆ ಭೂಮಿಗೋಸ್ಕರ? ಹಾಗಾದರೆ ಭೂಮಿ ಮನೆಗೆ ಬರ್ತಾಳ? ಭೂಮಿನ ಕರೆಯಕ್ಕೆ ಹೋದಂಥ ಶ್ರವಣ ಮೇಲೆ ಅಜಿತ್ ಯಾಕೆ ಕೋಪ ಮಾಡ್ಕೊಳ್ತಾರೆ, ಮನೆಯವ್ರ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಏನಾಗುತ್ತೆ ಅಂತಂದರೆ, ಮನೇಲೆಲ್ಲ ರಂಗೋಲಿ ಹಾಕೋದು ಹಿಡ್ಕೊಂಡು ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ಸಂಗೀತ ಎಲ್ಲ ಮಾಡಿದ್ಯಾತ ನನ್ನ ಭೂಮಿಗೆ ಏನೇನು ಇಷ್ಟ ಎಲ್ಲ ಮಾಡಿದ್ದೀನಿ, ಏನು ಕೂಡ ಮರ್ತಿಲ್ಲ ರೀ, ನಾ ಹೇಳಿದ್ದೆಲ್ಲ ನೀವು ತೊಗೊಂಡು ಬಂದಿದ್ದೀರಲ್ವಾ ಅಂತ ಹೇಳಿ ಕೇಳಿದಾಗ ಸಂಗೀತ ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಈ ಕಡೆ ಏನಪ್ಪ ಅಂತಂದರೆ, ಈ ನಚ್ಚಿ ಏನಪ್ಪ ಅಂತಂದರೆ ಅವನು ಕೂಡ ಅವ್ರ ಅತ್ತಿಗೆಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತಾನೆ, ಅದು ಇದು ಅಂದ್ಕೊಂಡು ಕೆಲಸ. ಈ ಅಂಜುಗೆ ರಂಗೋಲಿ ಹಾಕಕ್ಕೆ ಕೇಳಿರ್ತಾರೆ. ಅಂಜು ರಂಗೋಲಿ ಹಾಕಿರ್ತಾಳೆ, ಬಣ್ಣಗಳನ್ನು ಕೂಡ ತುಂಬಿರ್ತಾಳೆ. ಅಯ್ಯೋ ಹಾಗಲ್ಲ ಮಗಳೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಅಂಜು ಏನು ಮಾಡ್ತಾ ಇದೆಯಾ, ರಂಗೋಲಿ ಹಾಕಿದೆಯಾ, ತುಂಬ ಚೆನ್ನಾಗಿದೆ ಅಂದ ತಕ್ಷಣ, ಅಲ್ಲ ಇನ್ನೊಂಚೂರು ದೊಡ್ಡದಾಗಿದ್ರೆ ಚೆನ್ನಾಗಿರ್ತಿತ್ತು, ಅನ್ನೋ ಚಿಕ್ಕದಾಯಿತು ಅಂತ ದೇವಯಾನಿ ಹೇಳ್ತಾಳೆ. ಅಯ್ಯೋ ಇದು ಕೂಡ ತುಂಬ ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿ ಹಾಕಿದೆಯಾ ಅಂಜು ಅಂದ ತಕ್ಷಣ, ಮತ್ತು ನಾನೇ ಹೇಳ್ಕೊಟ್ಟಿರೋದು ಅವಳಿಗೆಲ್ಲ, ಯಾಕಂತಂದರೆ ಅಡುಗೆ ಕೂಡ ನಾನೇ ಹೇಳ್ಕೊಡ್ತಾ ಇದ್ದೀನಿ, ನಚ್ಚಿಗೆ ಇಷ್ಟ ಅಲ್ವಾ, ನಚ್ಚಿಗೆ ಏನು ಇಷ್ಟ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೂಡ ತೊಗೊಳ್ತಾಳೆ ಈ ದೇವಯಾನಿ. ಏನು ಮಣ್ಣು ಹೇಳ್ಕೊಡೋದಿಲ್ಲ, ತನಗೆ ಬರೋದಿಲ್ಲ ಅಂದರೆ ಮಗಳಿಗೆ ಎಲ್ಲಿ ಹೇಳ್ಕೊಡ್ತಾಳೆ, ತಾನೇ ಒಂದು ಕುಂತು ತಿನ್ನೋ ಸೋಂಬೇರಿ. ಸಂಗೀತಮ್ಮ ಮಾಡಾಕ್ತಾಳೆ, ಭೂಮಿ ಮಾಡಾಕ್ತಾಳೆ, ಬಿಟ್ಟರೆ ಪಲ್ಲವೇಕ ಮಾಡಾಕ್ತಾಳೆ. ಇವರೆಲ್ಲ ಅಡುಗೆ ಮನೆ ಕಡೆ ತಲೆನೂ ಹಾಕಿ ಮಲ್ಗೋದಿಲ್ಲ. ಅಂಥದ್ರಲ್ಲಿ ನಾನೇ ನನ್ನ ಮಗಳಿಗೆ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಒಟ್ಟಿನಲ್ಲಿ ಹಳಿಯನ್ನು ಮೆಚ್ಚಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಭೂಮಿ ಬರ್ತಾಳೆ ಅನ್ನೋ ಖುಷಿಯಲ್ಲಿರ್ತಾರೆ. ಅಲ್ಲಿಗೆ ಅಜಿತ್ ಕೂಡ ಬರ್ತಾನೆ ಮನೆಯಲ್ಲಿ. ಬಂದ ತಕ್ಷಣ ಇದೇನಿದು, ಏನು ಮಾಡೋದು ಅಂದ ತಕ್ಷಣ, ಅಜಿತಾ ಭೂಮಿ ಬರ್ತಾಳೆ ತಕಣೋ, ನಿಮ್ಮ ಮಾವ ಶ್ರವಣ ಹೋಗಿದೆ ಅನ್ಕೊಳೋ ಅಂದ ತಕ್ಷಣ, ಅಯ್ಯೋ ಅವ ಏನು ಹೇಳ್ತಿದ್ಯಾ, ಯಾರು ಹೇಳಿದ್ದು ಮಾವನ್ಗೆ ಹೋಗೋಕ್ಕೆ ಅಂತ ಹೇಳಿ ಕೋಪ ಮಾಡ್ಕೊಳ್ತಾನೆ. ಅಲ್ಲ ಕಣೋ ಏನಾಯಿತು, ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತೀಯ ಶ್ರವಣ ಮೇಲೆ ಅಂತ ಹೇಳ್ಬಿಟ್ಟು ಮನೆಯವ್ರು ಕೇಳ್ತಾರೆ. ಆಗ ಅಯ್ಯೋ ಮಾಮ್, ಮದರ್ ಇಂಡಿಯಾ ಅಷ್ಟು ಗೊತ್ತಾಗ್ತಿಲ್ವಾ ನಿನಗೆ, ಅವ್ರು ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರಪ್ಪ ಅತ್ತಿಗೇನು ಕರ್ಕೊಂಬರೋಕ್ಕೆ, ನಾವು ಸಡನ್ನಾಗಿ ಆ ಮಾವ ಹೋಗ್ಬಿಟ್ರಲ್ಲ ಅದಕ್ಕೆ ಅಲ್ವೇನೋ ಬ್ರೋ ಅಂದ ತಕ್ಷಣ, ಅಯ್ಯೋ ಹೌದಲ್ವೇನೋ, ಗೊತ್ತೇ ಆಗಲಿಲ್ಲ ಕಣೋ, ಸಾರಿ ಕಣೋ, ಶ್ರವಣ ಫ್ರೆಂಡ್ ಫೋನ್ ಮಾಡಿದ್ರಲ್ಲ, ಭೂಮಿ ಮನೆಗೆ ಯಾವಾಗ ಬರ್ತಾಳೆ ಅಂತ ಹೇಳಿ ನಾನು ಕಾಯ್ತಾ ಕೂತಿದ್ದೀನಿ ಕಣೋ, ಅದಕ್ಕೆ ನಿಮ್ಮ ಮಾವ ಹೋಗ್ಬಿಟ್ರು. ಹೋಗ್ಲಿ ಬಿಡೋ, ಟ್ರೈನಿಂಗ್ ಮುಗಿದ್ಮೇಲೆ ಮನೆಗೆ ಕರ್ಕೊಂಬರ್ಬೇಕು ತಾನೆ ಅಂತ ಹೇಳಿದಾಗ ಮನೆಯವ್ರಿಗೆ ಏನು ಹೇಳಬೇಕು, ಏನು ಒಂದು ಅರ್ಥ ಆಗೋದಿಲ್ಲ. ಹೇಗೆ ಹೇಳಿ ಅಮ್ಮ, ಭೂಮಿ ಮತ್ತೆ ನಮ್ಮ ಮನೆಗೆ ಬರಲ್ಲ ಅಂತ ನೀನು ಹೇಗೆ ಹೇಳಿ ನಾನು ಅಂತ ಹೇಳ್ಬಿಟ್ಟು ಒಂದೇ ಸಮ ಚಿಡಪಡಿಸ್ತಾ ಇರ್ತಾನೆ. ಕೃಷ್ಣನ ಹತ್ರ ಹೋಗ್ತಾನೆ, ದೇವ್ರೆ ಏನು ಮಾಡ್ಲಾನೀಗ, ನಾನು ಅಮ್ಮನಿಗೆ ಹೇಗೆ ಹೇಳಿ, ಸೊ ಮನೆಯವ್ರಿಗೆಲ್ಲ ಭೂಮಿನ ಮನೆಗೆ ಬರಲ್ಲ ಅಂತ ಹೇಗೆ ಹೇಳಿ ಅಂತ ಹೇಳ್ಬಿಟ್ಟು ಒಂದೇ ಸಮ ಯೋಚನೆ ಮಾಡ್ತಿರ್ತಾನೆ. ಯಾಕಂದರೆ ಭೂಮಿ ಬೇರೆ ಗುಡ್ಬಾಯಿ ಎಲ್ಲ ಹೇಳಿರ್ತಾಳೆ, ಬಾಯಿ ಎಲ್ಲ ಹೇಳ್ತಾಳೆ. ಅದು ಯಾಕಪ್ಪ ಅಂತಂದರೆ, ಗುಡ್ಬಾಯಿ ಇರೋದು ಭಾಗ್ಯಮ್ಮನ ಬಿಡುಗಡೆ ಆಗೋಕ್ಕಿಂತ ಮುಂಚೆ. ಬಟ್ ಈಗ ಭಾಗ್ಯಮ್ಮ ಬಿಡುಗಡೆ ಆಗಿದ್ದಾಳಲ್ಲ, ಆದರೂ ಅಜಿತನ ಸಂಕಟ ನೋಡೋಕ್ಕಾಗಲ್ಲ ರೀ. ಇಷ್ಟು ಸಂಕಟ ಪಡ್ತಾ ಇರ್ತಾನೆ ಅಂದರೆ ಚಡಪಡಿಸ್ತಾ ಇರ್ತಾನೆ. ಭೂಮಿ ಬರೋದಿಲ್ಲ, ಮನೇಲಿ ನೋಡಿದ್ರೆ ಹಬ್ಬದ ವಾತಾವರಣ, ಭೂಮಿಗೋಸ್ಕರ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅವಳು ಬರಲಿಲ್ಲ ಅಂದರೆ ಏನು, ಮಾವನಿಗೆ ಅವಮಾನ ಮಾಡಿಬಿಟ್ರೆ, ಇಲ್ಲ ಮಾವ ಅಲ್ಲಿಗೆ ರೀಚ್ ಆಗೋಕ್ಕಿಂತ ಮುಂಚೆನೇ ನಾನು ಫೋನ್ ಮಾಡಿಬಿಡ್ಬೇಕು, ಮಾವನಿಗೂ ಅವಮಾನ ಆಗಬಾರ್ದು, ಭೂಮಿ ಏನಾದರೂ ಅವಮಾನ ಮಾಡಿಬಿಟ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಈ ರೀತಿ ಕೂಡ ಥಾಟ್ಸ್ ಅಜಿತ್ ಮೈಂಡಲ್ಲಿ ಬರ್ತಾ ಇರುತ್ತೆ. ಆ ಕಡೆ ನಮ್ಮ ಶ್ರವಣವ್ರು ಕೂಡ ಹೋಗ್ತಾರೆ. ಹೋದ ತಕ್ಷಣ ಭಾಗ್ಯಮ್ಮನಿಗೆ ಫೋನ್ ಮಾಡಿಕೊಡ್ತಾರೆ. ಭಾಗ್ಯಮ್ಮನ ಜೊತೆ ಮಾತಾಡಿ ಫುಲ್ ಖುಷಿ ಆಗ್ಬಿಡುತ್ತೆ. ಅಮ್ಮ ನೀನು ಅಂದ ತಕ್ಷಣ ಭೂಮಿ ಅಮ್ಮ ಅಂತ ಕರೆಸ್ಕೊಂಡು, ಎಷ್ಟು ದಿನ ಆಗಿತ್ತು ಮಗಳೇ ಅಂದಾಗ, ಅಮ್ಮ ನಿನ್ಗೆ ಯಾರು ಬೇಲ್ ಕೊಡಿಸಿದ್ರು ಅಂದ ತಕ್ಷಣ, ಇನ್ಯಾರು ಕಣೆ ನನ್ನ ಅಳಿಯ ಅಜಿತ್ ಸಾಹೇಬ್ರು ಅಂತ ಹೇಳಿದ ತಕ್ಷಣ ಭೂಮಿ ಕೂಡ ಶಾಕ್ ಆಗ್ತಾಳೆ. ಹಾಗಾದರೆ ಅಜಿತ್ ಅವರು ಬೇಲ್ ಕೊಡಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಭೂಮಿ ದೇವರ ಮನೆ ಸನ್ನಿಧಿಗೆ ಬರ್ತಾಳಾ ಬರಲ್ವಾ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಸದ್ಯಕ್ಕಂತೂ ಇಷ್ಟ ಆಗಿದೆ, ಭೂಮಿ ಬರಲೇಬೇಕಲ್ವಾ, ಅವರಮ್ಮ ಕೂಡ ಇಲ್ಲೇ ಇದ್ದಾಳೆ. ಯಾಕಂದರೆ ಭಾಗ್ಯಮ್ಮ ಇರೋದು ಅಜಿತ್ ಮನೆಯಲ್ಲಿ, ದೇವರ ಸನ್ನಿಧಿ ಮನೆಯಲ್ಲಿ, ಹಂಗಾದ್ರೆ ಬರಲೇಬೇಕು. ಆಮೇಲೆ ಈ ಅಂಜು ಮತ್ತು ನಚ್ಚಿ ಜಗಳ ಮಾಡ್ಕೋತಾ ಇರ್ತಾರೆ. ಅವರು ಸ್ನಾನ ಮಾಡಿ ಟವಲನ್ನು, ಅಂದರೆ ಹಸಿ ಟವಲನ್ನು ಬೆಡ್ ಮ್ಯಾಗ ಹಾಕಿರ್ತಾರೆ. ಸೊ ಇಬ್ಬರು ಅಲ್ಲ ಕಣೋ, ಹಾಗೆ ಕಣೋ, ಹಿಂಗೆ ಕಣೋ, ಒಟ್ಟಿನೆಲ್ಲ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ ಟವಲ್ಗೋಸ್ಕರ. ಹೀಗೆ ಅಂತ ಹೇಳ್ಬಿಟ್ಟು ಏನಾಯಿತು, ಯಾಕೋ ಹಿಂಗೆ ಓಡ್ತಿದ್ರೆ ನೀವಿಬ್ಬರು, ಏನೋ ಜಗಳ ಮಾಡ್ತಿದ್ರೆ ಅಂದ ತಕ್ಷಣ, ಅಲ್ಲ ಅತ್ತೆ ನೋಡಿ ಅತ್ತೆ, ಹಿಂಗೆ ಹಸಿ ಟವಲೆಲ್ಲ ಬೆಡ್ ಮೇಲೆ ಹಾಕ್ತಾನೆ ಹಂಗೆ ಅಂದ ತಕ್ಷಣ, ಅಯ್ಯೋ ಅಂತ ಹೇಳ್ಬಿಟ್ಟು ನೆಗ್ತಾರೆ. ಅತ್ತೆ ಇದು ನೆಗೋ ವಿಷಯನಾ ಅಂತ ಕೇಳ್ತಾಳೆ ಅಂಜು. ಕಣೋ, ನೆಗುವೆ ಅಂತ ವಿಷಯನೇ, ಮತ್ತೆ ನಮ್ಮ ಮನೇಲಿ ಯಾವಾಗಲೂ ಆನಂದ ತುಂಬಿರುತ್ತೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ಅವರಿಗೆ ಭೂಮಿ ಬರ್ತಾಳೆ ಅನ್ನೋ ಖುಷಿಗೆ ನಮ್ಮ ಮನೆಯೇ ಖುಷಿಯಾಗಿದೆ ಅಂತ ಹೇಳ್ತಾರೆ. ಯಾಕಂದರೆ ಭೂಮಿ ಅಂದರೆ ಅಷ್ಟು ಪ್ರೀತಿ ಅವರಿಗೆ. ಅಂದ ತಕ್ಷಣ, ಅಲ್ಲ ಅದೇ ನಾನು ಅವ್ನು ಬೈತಾ ಇದ್ದೀನಿ ಅಂದ ತಕ್ಷಣ, ಅದೇ ಕಣೆ ಪ್ರೀತಿ, ಜಗಳ ಈ ಥರ ಇದ್ರೇ ಪ್ರೀತಿ, ನಮ್ಮನೆ ಯಾವಾಗಲೂ ಆನಂದ ನಿಲಯವಾಗಿರುತ್ತೆ ಅಂತ ಬೇರೆ ಹೇಳ್ತಾರೆ. ಸೊ ಅಂದರೆ ಈಗ ಒಂದು ಸೀರಿಯಲ್ ಕೂಡ ಬರ್ತಾ ಇದೆ ಅಲ್ವಾ, ಆನಂದ ನಿಲಯ ಅಂತ ಹೇಳ್ಬಿಟ್ಟು, ಅದರದ್ದು ಒಂದು ಇದನ್ನು ಇರ್ಬೋದೇನಪ್ಪ. ಸೊ ಈ ರೀತಿ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಭೂಮಿ ಮನೆಗೆ ಬರ್ತಾಳಾ ಶ್ರವಣ್ ಜೊತೆ ಅಥವಾ ಇಲ್ವಾ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.